ನಮಸ್ಕಾರ ಕೆಚ್ಚದೆ ಕನ್ನಡಿಗರೇ, ನಾನು ಸಂತೋಷ್ ಹುಗಾರ್. ನನ್ನ ಜೊತೆ ಇರ್ತಾರೆ ಯುವರಾಜ್ ಪರೀಟ್ ಹಾಗೂ ದಿಲೀಪ್ ಕಾಂಬ್ಳೆ ಮತ್ತು ಮಾದೇವ್ ಗಾಯಕ್ವಾಡರು. ವಿಡಿಯೋ ಮಾಡ್ತಾ ಇರೋದು ಶಾನೂರ್ ಅವರು. ಈಗ ವಿಷಯ ಇಷ್ಟೇಪ್ಪ, ಮೊನ್ನೆ ಶನಿವಾರ ದಿನ ಏನು ಆಸಂಗಿ ಪಂಚಾಯಿತಿಯಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಕೇಳಕ್ಕೆ ಹೋದಾಗ ಅಲ್ಲಿರುವಂಥ ಏನು ಪಿ ಡಿ ಒ ಆಗಿರ್ಬೋದು, ಕೆಲವೊಂದು ಜನ ನಮ್ಮ ಮೇಲೆ ಯಾಕೆ ಫೋನ್ ಕರ್ಸ್ಕೋದಾಗಲಿ, ಒಂದು ಅಭಿವೃದ್ಧಿ ಕೆಲಸವನ್ನು ಏನು ಕೇಳುವಂಥ ಒಂದು ಹಕ್ಕು ನಮಗಿಲ್ವಾ? ನಾವು ಒಂದು ಕೇಳ್ತಾ ಇದ್ದೀವಿ, ಅಲ್ಲಿ ಏನಾಗಿದೆ ಅಭಿವೃದ್ಧಿ ಅದ್ರ ಬಗ್ಗೆ ದಾಖಲೆ ಸಮೇತ ನಾವು ಬಾಗಲಕೋಟೆ ಡಿ ಸಿ ಅವ್ರಿಗೂ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ಥರನಾಗಿ ಜಿಲ್ಲಾ ಪಂಚಾಯತಿ ಶಶಿಧರ್ ಸರ್ ಅವ್ರಿಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲಿ ನಾವು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತೋ, ದಾಖಲಾತಿಗಳನ್ನು ಎಲ್ಲಿ ಕೊಡಬೇಕಾಗಿತ್ತೋ ನಾವು ಇಲ್ಲಿ ತಂದು ಕೊಟ್ಟಿದ್ದೀವಿ. ಇವತ್ತು ನಾವು ಪಂಚಾಯತಿಗೆ ಬರ್ತೀನಿ ಅಂದಿದ್ವಿ, ಬೇಡ ಅವ್ರಿಗಿಂತ ಪಿ ಡಿ ಅವ್ರಿಗಿಂತನೂ ಮೇಲಿರುವಂಥ ಅಧಿಕಾರಿಗಳಿದ್ದಾರೆ, ಅವರಿಗೆ ಒಂದು ವಿಷಯನ ಮೂಡಿಸ್ಬೇಕನ್ನೋ ಕಾರಣಕ್ಕಾಗಿ ಈ ಒಂದು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಏನು ಎಲ್ಲ ದಾಖಲಾತಿಗಳನ್ನು ನಾವು ಕೊಟ್ಟಿದ್ದೀವಿ, ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಥರನಾಗಿ ಕೆಲವೊಂದು ಏನು ನರೇಗಾ ಯೋಜನೆಯಲ್ಲಿ ನಡೀತಾ ಇರುವಂಥ ಒಂದು ಭ್ರಷ್ಟಾಚಾರ ಏನಪ್ಪ ಅಂದರೆ, ಫೋಟೋ ಮತ್ತೊಬ್ಬರದು ಹೆಸರು ಬೇರೆದವ್ರದ್ದು ಈ ಥರ ಮಾಡಿದ ಪ್ರಕರಣಗಳು ಆಸಂಗಿ ಗ್ರಾಮದಲ್ಲಿ ನಡೆದಿದ್ದನ್ನು ನಾವು ದಾಖಲೆ ಸಮೇತವಾಗಿ ಅದಕ್ಕೂ ಸಂಬಂಧಪಟ್ಟ ಅಧಿಕಾರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ದಯಮಾಡಿ ಹೇಳ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೋ ಜನರ ದೃಷ್ಟಿಕೋನದಿಂದ ಒಳ್ಳೆಯದಾಗಲಿ ಅಂತ. ಏನಾಗಿದೆಯೋ ಆ ಭ್ರಷ್ಟಾಚಾರದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾವೀಗ ಆಲ್ರೆಡಿ ಕೊಟ್ಟಿದ್ದೀವಿ. ಅದರಲ್ಲಿ ಏನಿಲ್ಲ, ಯಾವುದೇ ಥರನಾದ ಒಂದು ಭೇದವ ಇಲ್ಲ. ನಿಜವಾಗ್ಲೂ ಕರೆ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ನಾವು ಕೇಳುವಂಥ ನಮ್ಮ ಮೂಲಭೂತದ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅದು ಕೂಡ ಗ್ರಾಮಸ್ಥರಿಗೆ ಆಗಿರುವಂಥ ಏನು ಒಂದು ಪಿ ಡಿ ಒ ಮನಸ್ಸು ಮಾಡಿದ್ರೆ ಇಡೀ ಹಳ್ಳಿಯನ್ನು ಉದ್ಧಾರ ಮಾಡ್ಬೋದು. ನಮಗೆ ಬೇಕಾಗಿರೋದು ಯಾವುದೇ ವೈಯಕ್ತಿಕವಾಗಿ ಪಿ ಡಿ ಒ ಮೇಲಾಗಲಿ ಅಲ್ಲಿರುವಂಥವ್ರ ಮೇಲೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ನಮಗಿದಿರೋದು ನೀವೇನು ಕಾಮಗಾರಿಕೆ ಅಂತ ಹೇಳಿ ದುಡ್ಡನ್ನು ತೆಗೆದಿದ್ದೀರೋ, ಕಾಮಗಾರಿ ಮಾಡಿದ್ದೀರೋ ಇಲ್ಲೋ, ಕಾಮಗಾರಿ ಮಾಡಿದರೆ ದಯಮಾಡಿ ಅದನ್ನು ತೋರಿಸಿ. ಇಲ್ಲವಾದರೆ ಅದ್ರ ಬಗ್ಗೆ ಯಾವ ಥರ ಏನಾಗಿದೆ ಅನ್ನೋದನ್ನು ಜನರಿಗೆ ಬಹಿರಂಗಪಡಿಸಿ ಅಷ್ಟೇ ನಾವು ಕೇಳ್ಕೊತಾ ಇರೋದು. ಇವತ್ತೇನಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ನಾವು ಅರ್ಜಿ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಅವರು ಮುಂದಿನ ದಿನಮಾನಗಳಲ್ಲಿ ಆ್ಯಕ್ಷನನ್ನು ತಗೋತಿಂತ ಹೇಳಿದ್ದಾರೆ. ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀವಿ, ದಯಮಾಡಿ ಕೈ ಮುಗಿದು ಹೇಳ್ತಾ ಇದ್ದೀವಿ, ಒಂದು ಕೆಲಸವನ್ನು ಏನು ನಿಮ್ಮ ಕೆಲಸ ಇದೆ ಕಂಪಲ್ಸರಿಯಾಗಿ ಮಾಡಿ. ಅದ್ರ ಬಗ್ಗೆ ಯಾವುದೇ ನಮ್ಮ ಡೌಟ್ ಇಲ್ಲ, ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಏನು ಪತ್ರಿಕರ್ತರಿಗೆ ಕೇಳಕ್ಕೆ ಹೋದಾಗ ಒಂದು ಏನು ಒಂಥರ ಕೆಲಸ ಮಾಡಿದರೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಇಲ್ಲ ಅಂದರೆ ಅದ್ರ ಬಗ್ಗೆ ನಾವು ಡಾಕ್ಯುಮೆಂಟ್ಸ್ ಇದು ಈಗ ಮಾತ್ರ ಕೆಲವೊಂದು ದಾಖಲಾತಿಗಳನ್ನು ನಾವು ಕೊಟ್ಟಿದ್ದೀವಿ. ಇನ್ನೂ ಹಲವಾರು ದಾಖಲಾತಿ ಇದೆ, ಅದು ಸಮೇತನೇ ನಾವು ಬರ್ತೀವಿ, ಮತ್ತೆ ಕೇಳ್ತೀವಿ. ದಯಮಾಡಿ ಎಲ್ಲರೂ ಕೂಡ ಜನರು ಕೂಡ ತಿಳ್ಕೋಬೇಕು. ಹೋರಾಟ ಮಾಡ್ತಿರೋರಿಗೆ 108 ಮಾತಾಡುತ್ತಾರೆ, ನಮ್ಗೆ ಏನೇನೋ ಮಾತಾಡತ್ತಾರೋ ಏನೇನೋ ಇದನ್ನು ಮಾಡ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಂಗಿಲ್ಲ. ನಾವು ನಿಯತ್ತಿಂದ ಇರ್ತೀವಿ. ಅದ್ರ ಬಗ್ಗೆ ಯಾವುದೂ ಇಲ್ಲ. ಅದ್ರ ಬಗ್ಗೆ ಆ ಊರಿನ ಮಾದೇವ್ ಗಾಯಕ್ವಾಡ್ ಕೂಡ ಮಾತಾಡ್ತಾರೆ. ಅದೇ ಥರನಾಗಿ ದಿಲೀಪ್ ಅವರು ಇದ್ದಾರೆ, ದಿಲೀಪ್ ಅವರು ಅದ್ರ ಬಗ್ಗೆ ಒಂದು ಮಾತಾಡ್ತಾರೆ. ಸರಿ, ಎಲ್ರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ದಯಮಾಡಿ ನೀವು ಮಾಡಿರೋ ಕೆಲಸವನ್ನು ನೀವು ಏನು ಭ್ರಷ್ಟಾಚಾರ ಆಗಿದೆ ಅಂತ ನಾವು ಹೇಳಿದ್ದೀವಿ. ಭ್ರಷ್ಟಾಚಾರ ಆಗಿದೆ, ಅದು ಸಂಬಂಧಪಟ್ಟ ದಾಖಲೆಯನ್ನು ನಾವು ಕೊಟ್ಟಿದ್ದೀವಿ. ಮುಂದಿನ ದಿನಮಾನಗಳ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೋ ಅನ್ನೋದು ಕಾದು ನೋಡೋಣ. ಅಲ್ಲಿವರೆಗೆ ನೋಡ್ತಾರೆ. ಮತ್ತು ಶೌಚಾಲಯ ಬಗ್ಗೆ ಕೂಡ ವಿವರಣೆಯನ್ನು ನಾವಲ್ಲಿ ಹೇಳಿದ್ದೀವಿ. ಆಮೇಲೆ ಕೆಲವೊಂದು ಇನ್ನೊಂದು ಏನು ನಮಗೆ ಇದಾಗ್ತಾ ಇದೆ, ನಾವು ಕೇಳಕ್ಕೆ ಹೋದಾಗ ಏಕಾಏಕಿ ಒಂಥರ ಏನು ನಮ್ಮ ಮೇಲೆ ಅಂದರೆ ನಾವು ಕೇಳಕ್ಕೆ ಹೋಗಬಾರ್ದು ಏನು ಅನ್ನೋ ಥರ ಒಂದು ವರ್ತನೆಯನ್ನು ಮಾಡಿದ್ರು. ಅವರು ವೀಡಿಯೋ ಮಾಡ್ಕೊಂಡಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿ ನೋಡ್ಬೋದು. ಅವರು ವೀಡಿಯೋ ಮಾಡ್ಕೊಂಡಿದ್ದಾರೆ. ನಾನು ಫೇಸ್ಬುಕ್ ಪೇಜಲ್ಲಿ ಲೈವ್ ಆಗೇ ಇದ್ದೆ. ಎಲ್ಲರೂ ಕೂಡ ತೀರ್ಮಾನ, ಅಲ್ಲಿರುವಂಥ ಜನರು, ಯುವಕರು ಮತ್ತು ಎಲ್ಲ ಜನರು ಕೂಡ ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ತಾವು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಅದರಿಂದ ಗ್ರಾಮ ಉದ್ಧಾರ ಆಗುತ್ತೆ ಅಂತ ನಮ್ಮ ಒಂದು ಆಸೆ. ಅದಕ್ಕಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿ ಅಂತ ತಮ್ಮ ಕೇಳ್ಕೊತಾ ಮುಂದಿನ ವರದಿಯನ್ನು ನಾನು ಮತ್ತೆ ಕೊಡ್ತೀನಿ. ಅಲ್ಲಿವರೆಗೆ ಇದು ಶೌಚಾಲಯ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಅದು ಹುಂಚಿನ ಗಿಡ ಹಿಡ್ಕೊಂಡು ಅದು 50,000 ರೂಪಾಯಿ ಇವರು ಕಟ್ಟಡಕ್ಕಂತ ತೊಗೊಂಡಿದ್ದಾರೆ. ಅಲ್ಲಿ ಹುಂಚಿನ ಗಿಡ ಕಟ್ಟಕ್ಕೆ ಅಲ್ಲಿ ಕಟ್ಟಿತನೂ ಇಲ್ಲ, ಕಟ್ಟಿ ಭಾಳದ 2-3 ಕಟ್ಟಿದಾವೆ. ಆಮೇಲೆ ಇನ್ನೊಂದು ಶೌಚಾಲಯಕ್ಕೆ 1.5 ಲಕ್ಷ ಶೌಚಾಲಯ ಒಂದು ಸ್ವಚ್ಛತೆಗೆ ಅಂತ ಇಟ್ಕೊಂಡಿದ್ದಾರೆ. ಅದ್ರ ಮುಂದ್ಗಡೆನೆ 6 ಲಕ್ಷದ್ದು ಏನೋ ಚಿಲ್ಲರೆ ಇದೆ, ಮತ್ತೊಂದು ಶೌಚಾಲಯನ ಮಾಡಿದ್ದಾರೆ. ಅದೇ ಥರನಾಗಿ ಹಲವಾರು, ಅದು ಒಂದೇ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಹಲವಾರು ರೀತಿಯ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಇದ್ದೇವೆ, ನಾವು ಇಲ್ಲಿ ಕೊಟ್ಟಿದ್ದೀವಿ. ಅದು ಮುಂದಿನ ದಿನಮಾನದಲ್ಲಿ ಅಧಿಕಾರಿಗಳು ಏನು ಕ್ರಮ ತಗೋತಾರೋ ನೋಡಬೇಕು. ದಯಮಾಡಿ ಹೇಳ್ತಾ ಇದ್ದೀವಿ, ಎಲ್ಲ ಕನ್ನಡಿಗರು ದಯವಿಟ್ಟು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ 108 ಮಾತಾಡ್ತಾ ಇದ್ದಾರೆ ನಮ್ಮ ಬಗ್ಗೆ. ನಾವು ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ, ನಿಯತ್ತಿಂದಲೇ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಬಂದ್ ಮಾಡ್ತೀವಿ. ನಮಸ್ಕಾರ. ಕೆಚ್ಚದೆ ಕನ್ನಡಿಗರಿಗೆ.